ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮುಸ್ಲಿಮರನ್ನ ಓಬಿಸಿಗೆ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಮುಸ್ಲಿಮರನ್ನ ಓಬಿಸಿಗೆ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ವಾಗ್ದಾಳಿಯನ್ನ ಪ್ರಹ್ಲಾದ್ ಜೋಶಿ ಅವರು ನಡೆಸಿದ್ದಾರೆ. ದಲಿತರು ನಮ್ಮೋರು ಅಂತಾರೆ, ಹಾಗಿದ್ರೆ ಯಾರದು ಡಬಲ್ ಸ್ಟ್ಯಾಂಡರ್ಡು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕರ್ನಾಟಕದಲ್ಲಿ ಧರ್ಮಾಧಾರಿತ ಮೀಸಲಾತಿ ಹೇಗೆ ನೀಡಲಾಗಿದೆ, ಕಾಂಗ್ರೆಸ್ ಡಿಎನ್ಎ ಬಗ್ಗೆ ದೇಶದ ಜನ ನೋಡಿದ್ದಾರೆ ಅಂತ ಆರೋಪ ಮಾಡಿದರು. ಅವರು ಡಿಎನ್ಎ ಬಗ್ಗೆ ದೇಶದ ಜನ ನೋಡ್ಯಾರ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ಬಿಟ್ಟರೆ ಇಲ್ಲಿ ಕರ್ನಾಟಕಕ್ಕೆ ವಸೂಲಿಗೆ ಬರ್ತಾರೆ ಅವರು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಅವರು ಡಿ ಎನ್ ಎನ್ ಚೆಕ್ ಮಾಡಿ ದೇಶದಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ನೋಡ್ರಿ. 230 ಸೀಟ್ ಸ್ಪರ್ಧೆ ಮಾಡ್ಯಾರ, 230. ಅಂದರೆ ಅಧಿಕಾರ ಚಲಾಯಿಸ್ಲಿಕ್ಕೆ ಬೇಕಾದಷ್ಟು, ಮೆಜಾರಿಟಿಗೆ ಬೇಕಾದಷ್ಟು ಸ್ಥಾನಗಳನ್ನು ಸ್ಪರ್ಧಿಸಲ್ದವರು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡ್ತಾರೆ. ಇದು ಕಾಂಗ್ರೆಸ್ ಪಾರ್ಟಿಯ ಹತಾಶೆಯನ್ನು, ಮಾನಸಿಕತೆಯನ್ನು ತೋರಿಸ್ತದೆ. ಮತ್ತು ಡಬಲ್ ಸ್ಟ್ಯಾಂಡರ್ಡ್, ದಲಿತರು ಬಗ್ಗಾಗಿಯೇ ಇರೋದು ನಮ್ಮ ಪಾರ್ಟಿ ಅಂತ ಹೇಳ್ಕೊತ ಬಂದವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ಗೆ ಅವರಿಗೆ ಅಪಮಾನ ಮಾಡಿದರು. ಮತ್ತು ಈಗ ಮುಸಲ್ಮಾನರಿಗೆ ಒ ಬಿ ಸಿಯಲ್ಲಿ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮೇಲೆ ದಲಿತರು ನಮ್ಮವರು ಅಂತ ಹೇಳ್ತಾರೆ. ಅಪೀಸ್ಮೆಂಟ್ ರಾಜಕಾರಣ. ಯಾರು ಡಬಲ್ ಸ್ಟ್ಯಾಂಡರ್ಡ್ ಅಂತ ಜನ ಡಿಸೈಡ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ದೇಶದ ಜನ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಎರಡೇ ಇದ್ದೀರಿ ನೀವು. ಹಿಮಾಚಲ ಪ್ರದೇಶ ನಿಮ್ಮದು ಅಗಳಾಡ್ತಾ ಇದೆ. ಫುಲ್ ಮೆಜಾರಿಟಿ ಇದ್ದಂಥ ಸರ್ಕಾರದಲ್ಲಿ ನಿಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ನಿಮ್ಮ ಜನ ಓಡಿ ಹೋಗ್ತಾ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ.